ವೆಲ್ಕಮ್ ಟು ಡಿ ಪ್ಲಸ್ ಆನಂದ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದೊಳಗಡೆ ನಾವು ಶೇರ್ ಮಾರ್ಕೆಟ್ ಒಳಗೆ ಆಗಿರುವಂತ ರೀಸೆಂಟ್ ಸ್ಕ್ಯಾಮ್ ಬಗ್ಗೆ ಮಾತಾಡಕತ್ತೇವಿ. ಶೇರ್ ಮಾರ್ಕೆಟ್ ಅಂತಂದ್ರೆ ಯಾರಿಗ ಇಷ್ಟ ಇಲ್ಲ, ಪ್ರತಿಯೊಬ್ಬರಿಗೂ ಹೆಂಗದ ಅಂತಂದ್ರೆ ಶೇರ್ ಮಾರ್ಕೆಟ್ ಹಣ ಹಾಕೊಂಡು ಇಂದೆಲ್ಲ ನಾಳೆ ನಮ್ಗೆ ಹಣ ಚಲೋ ಬರ್ತದ, ಅದರಿಂದ ನಾವು ಎಂಜಾಯ್ ಮಾಡ್ಬೋದು ಅಂತ ಸಾಕಷ್ಟನ್ನ ವಿಚಾರ ಮಾಡಾಕತ್ತಾರ. ಇಲ್ಲಿವರೆಗೂ ಇಷ್ಟೊಂದು ಅವೇರ್ನೆಸ್ ಇರ್ಲಿಲ್ಲ. ಆದ್ರೆ ಕೋವಿಡ್ ಆದ್ಮೇಲೆ ಏನಾಗಿದೆ ಅಂತಂದ್ರೆ ಸಾಕಷ್ಟು ಜನಕ್ಕೆ ಅವೇರ್ನೆಸ್ ಬಂದದ, ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಬೇಕು, ಇನ್ನೊಬ್ರು ಬಿಸ್ನೆಸ್ ಇನ್ವೆಸ್ಟ್ ಮಾಡಿದ್ರೆ ನಾವು ಗ್ರೋತ್ ಆಗ್ತೀವಿ ಅಂತೆಲ್ಲ ಬಂದದ. ಆದ್ರ ಕೆಲವೊಂದಷ್ಟು ಪಾಲಿಸಿ ಸೆಲ್ಲರ್ಸ್ ಏನದಾರ, ನಮ್ಗೆ ಮ್ಯೂಚುವಲ್ ಫಂಡ್ ಸೆಲ್ ಮಾಡೋರಾಗಿರ್ಬೋದು ಅಥವಾ ಅಡ್ವೈಸರ್ಸ್ ಅಂತ ಏನ್ ನಾವು ಕರಿತೀವಲ್ಲ, ಅವ್ರು ನಮಗೆ ಏನ್ ಮಾಡಿದಾರೆ ಅಂತಂದ್ರೆ ಸ್ವಲ್ಪ ರಾಂಗ್ ಸ್ಟೋರಿಗಳನ್ನ ಹೇಳಿದ್ದಾರೆ. ಯಾವ ತರ ಅಂತಂದ್ರ ಆಲ್ವೇಸ್ ಸಕ್ಸಸ್ ಆಗಿರುವಂತ ಸ್ಟೋರಿಗಳನ್ನ ಹೇಳಿ ನಮಗೆ ಮೋಟಿವೇಟ್ ಮಾಡಿ ಶೇರ್ ಮಾರ್ಕೆಟ್ ಹೋಗಿ ಇನ್ವೆಸ್ಟ್ ಮಾಡಕ್ ಹಚ್ಚಿದಾರೆ. ಆದ್ರ ರಾಂಗ್ ಸೈಡ್ ಆಗುವಂತ ಸ್ಟೋರಿಗಳ ಬಗ್ಗೆ ನಮ್ಮಿಂದ ಮುಚ್ಚಿಟ್ಟಾರೆ. ಹಿಂಗ ಏನಾಗಿದೆ ಅಂತಂದ್ರೆ ಸಾಕಷ್ಟು ಜನ ಈಗೇನ ಶೇರ್ ಮಾರ್ಕೆಟ್ ಹೋಗಿ ಎಂಟರ್ ಹೊಡ್ತಾರೆ, ಅವ್ರಿಗೆ ರಿಯಾಲಿಟಿ ಹಿಟ್ ಆದ ತಕ್ಷಣ ಅವ್ರ ಏನ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಸರಿ ಅಲ್ಲ ಅಂತ ಹೇಳಿ ಬೇದ್ ಹೋಗ್ತಾರೆ. ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ ನಾವು ಯಾವ್ದೋ ಒಂದು ಅಡ್ವೈಸರ್ ಕಡೆ ಹೋಗ್ತೀವಿ ಅಂತಂದ್ರೆ ಅವ್ರು ನಮಗೆ ಏನ್ ಹೇಳ್ತಾರೆ ಅಂತಂದ್ರೆ ಒಳ್ಳೆ ಒಳ್ಳೆ ಕಂಪ್ನಿಗಳು ಈಗೇನ್ ಆಲ್ರೆಡಿ ಸಕ್ಸಸ್ ಆಗಿಲ್ಲ ಅದ್ರಾಗ ಇನ್ವೆಸ್ಟ್ ಮಾಡಿದ್ರ ಅಂತ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ನಮ್ಗೆ ಹೆಂಗ್ ಹೇಳ್ತಾರ ಅಂತಂದ್ರೆ, ನಿಮ್ಮ ಅಪ್ಪ ಅಥವಾ ನಿಮ್ಮ ಅಜ್ಜ ಏನಾದ್ರು 15 ವರ್ಷ 20 ವರ್ಷದ ಹಿಂದೆ ಏನಾದ್ರು ಇನ್ವೆಸ್ಟ್ ಮಾಡಿದ್ರ ಈಗ ನಾವು ಕೋಟ್ಯಾಧೀಶ್ವರ್ ಇರ್ತಿದ್ವಿ. ಸೊ ಈ ಮಿಡಲ್ ಕ್ಲಾಸ್ ಅನ್ನೋ ಲೈಫ್ ಅನ್ನೋದು ಇಲ್ಲಿಂದ ನಾವು ಎಕ್ಸಿಟ್ ಆಗ್ತಿದ್ವಿ. ಅದನ್ನ ಬಿಟ್ಟು ಈಗ ಅದೇ ಸೇಮ್ ಮಿಸ್ಟೇಕ್ ಅನ್ನ ಈಗ ನಾವು ಮಾಡಿದ್ರೆ ನಾಳೆ ನಮ್ಮ ಫ್ಯೂಚರ್ ಅನ್ನೋದು ಅದೇ ತರ ಹೋಗ್ತದ ಅಂತ ಹೇಳಿ ನಮಗೆ ಸ್ವಲ್ಪ ಅಂಜಿಕೆ ಹಾಕಿಸಿ ನಮ್ ಕಡೆಯಿಂದ ಏನ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಸಕತ್ತಾರ. ಆದ್ರ ಒಳ್ಳೆ ಕಂಪ್ನಿ ಇನ್ವೆಸ್ಟ್ ಮಾಡಿದ್ರು ಅಂದ್ರೆ ನಮ್ ನೆಕ್ಸ್ಟ್ ಜನರೇಷನ್ ಲೈಫ್ ಎಲ್ಲ ಚೇಂಜ್ ಆಗ್ತದ. ಇನ್ ಕೇಸ್ ನಾವ್ ಏನಾದ್ರು ರಾಂಗ್ ಡಿಸಿಷನ್ ತಗೊಂಡ್ರೆ ನಮ್ಮನ್ನ ಹಿಡ್ಕೊಂಡು ಎಲ್ಲಾರ ಜೀವನ ಹಾಳಾಗ್ತದ ಅನ್ನೋ ನಮ್ಗೆ ಅವೇರ್ನೆಸ್ ಇಲ್ಲ. ಸೊ ಇವತ್ತಿನ ಈ ವಿಡಿಯೋದೊಳಗ ನಾವು ಆ ಟಾಪಿಕ್ ಬಗ್ಗೆ ಮಾತಾಡಕತ್ತೀವಿ, ವಿತ್ ಎಕ್ಸಾಂಪಲ್, ರಿಯಲ್ ಲೈಫ್ ಎಕ್ಸಾಂಪಲ್ ಇಟ್ಕೊಂಡು ಮಾತಾಡಕತ್ತೀವಿ. ನೀವು ಇನ್ನೊರ್ಗು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜನ ನಮ್ಗೆ ಯಾವ ತರ ಮೋಸ ಮಾಡ್ತಾರ ಅಂತಂದ್ರ, ನಮ್ಗೆಲ್ಲಾನು ಒಂದು ಒಳ್ಳೆ ಕಂಪ್ನಿಗಳ ಹೆಸರು ಹೇಳ್ತಾರ, ಆ ಕಂಪ್ನಿ ಇನ್ವೆಸ್ಟ್ ಮಾಡಿದ್ರ ಅಂತ. ಎಕ್ಸಾಂಪಲ್ ನಿಮ್ಗೆ ಯಾವ ತರ ತೋರಿಸ್ತಾರ ಅಂತಂದ್ರ, ಈಗ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ನಮ್ದು ಕೈಟ್ ಆಪ್ ಅದ, ಇದ್ರೊಳಗೆ ನಾವು ಒಂದು ಎಕ್ಸಾಂಪಲ್ ನಿಮ್ಗೆ ಹಂಗ HDFC ಬ್ಯಾಂಕ್. HDFC ಬ್ಯಾಂಕ್ ನಾವ್ ಎಲ್ಲರೂ ಕೇಳಿದೇವಿ. ಈ ಸ್ಟಾ ಈ ಕಂಪ್ನಿ ಬಗ್ಗೆ ನಮ್ಗೆ ಹಿಂಗ್ ಸ್ವಲ್ಪ ಎಕ್ಸಾಂಪಲ್ ಹೆಂಗ್ ಹೇಳ್ತಾರ ಅಂತಂದ್ರ, ನಾ ಈಗ ಸೇಮ್ ಸ್ಕ್ರೀನ್ ಮೇಲೆ ನಿಮ್ಗೆ ತೋರ್ಸಾಕತ್ತೀನಿ. 2003 ಒಳಗಡೆ 1ನೇ ಜನವರಿಗೆ ಈ ಸ್ಟಾಕ್ ಪ್ರೈಸ್ ಅಷ್ಟು 23.90 ರೂಪಾಯಿ ಇತ್ತು. ನಿಮಗೆ ಕ್ಯಾಲ್ಕುಲೇಟರ್ ತೆಗೆದ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ಎಕ್ಸಾಂಪಲ್ಗೆ. 1 ಸೆಕೆಂಡ್, ಕ್ಯಾಲ್ಕುಲೇಟರ್ ಓಪನ್ ಮಾಡಿ. 2003ಕ್ಕ ಪ್ರೈಸ್ ಇತ್ತು 23.90 ರೂಪಾಯಿ. ನಾವು ತೋರಿಸ್ಬೇಕಂದ್ರೆ 23.90 ರೂಪಾಯಿ. ಎಕ್ಸಾಂಪಲ್ಗೆ ನಾವು ಅವಾಗೇನಾದ್ರೂ 1,000 ಸ್ಟಾಕ್ ಅನ್ನು ತಗೊಂಡಿದ್ವಿ ಅಂತಂದ್ರ ನಮ್ದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿತ್ತು ಅವಾಗ ಅಂತಂದ್ರೆ 23,900 ರೂಪಾಯಿ. ಈಗ 2003ರಿಂದ 2025 22 ವರ್ಷದ ನಂತರ ಸ್ಟಾಕ್ ಪ್ರೈಸ್ ಅಷ್ಟೇ, ಶೇರ್ ಪ್ರೈಸ್ ಎಷ್ಟದ ಅಂತಂದ್ರೆ 1908. ಈಗ 1908 ಇಂಟು 1000 ಮಾಡಿದ್ರೆ ನಮ್ ವ್ಯಾಲ್ಯೂ 19,08,000 ಆಗ್ತಿತ್ತು. ಯಾವಾಗ 2003 ನಮ್ಮ ಅಜ್ಜ ಅಥವಾ ನಮ್ಮಪ್ಪ ಯಾರೋ ಒಬ್ರು HDFC ಬ್ಯಾಂಕ್ ಒಳಗಡೆ ಇನ್ವೆಸ್ಟ್ ಮಾಡಿದ್ರ, ಇಂಥ ಎಕ್ಸಾಂಪಲ್ ಕೊಟ್ಟು ನಮ್ಗೆ ಏನ್ ಮಾಡ್ತಾರೆ, ಟೆಂಪ್ಟ್ ಮಾಡ್ತಾರ. ಓ ಬಾರಿ ಅದು ಶೇರ್ ಮಾರ್ಕೆಟ್ ರೊಕ್ಕ ಗ್ರೋತ್ ಆಗ್ತದ ಅಂತ ತಿಳ್ಕೊಂಡು ನಾವು ಎಲ್ಲರೂ ಇನ್ವೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಎಂಟ್ರಿ ಬ್ಯಾರಿಯರ್ ಬಹಳ ಕಡಿಮೆ ಅದ. ಈಗ ನಾವು ಪ್ಲಾಟ್ ತಗೋಬೇಕಂದ್ರೆ ಮಿನಿಮಮ್ 10 ಲಕ್ಷ 20 ಲಕ್ಷ 50 ಲಕ್ಷ ಕೇಳಿದಾಗ ನಮ್ ಕಡೆ ಇರೋದಿಲ್ಲ. ಆದ್ರೆ ಯಾವ್ದೋ ಒಂದು ಶೇರ್ ತಗೋತೀವಿ ಅಂತಂದ್ರೆ 10 ರೂಪಾಯಿ 5 ರೂಪಾಯಿ 3 ರೂಪಾಯಿಂದ ಇರೋದ್ರಿಂದ ನಮ್ಗೆ ಖುಷಿ ಆಗ್ತದೆ, ನಾವು ಇನ್ವೆಸ್ಟ್ ಮಾಡಕ್ ಬರ್ತೀವಿ. ನಮ್ಗೆ ಇಂಥ ಎಕ್ಸಾಂಪಲ್ ತೋರಿಸಿ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹಚ್ತಾರ. ಆದ್ರ ನಾ ಈಗ ನೆಕ್ಸ್ಟ್ ಎಕ್ಸಾಂಪಲ್ ತೋರಿಸಿಲ್ಲ, ಆ ತರ ಏನಾದ್ರು ಉಲ್ಟಾ ಹೊಡಿತು ಅಂತಂದ್ರೆ ನಾವು ಇರೋ ಲೈಫ್ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಬದುಕಾಕ್ ಊರ್ ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿ ಬರ್ತದ. ರಿಲಯನ್ಸ್ ಕಮ್ಯುನಿಕೇಶನ್ ಈ ಕಂಪ್ನಿ ಹೆಸರನ್ನ ಎಲ್ಲರೂ ಕೇಳಿದ್ದೀವಿ. ಇದು 2008 ಜನವರಿಗೆ ಇದ್ರ ಶೇರ್ ಪ್ರೈಸ್ ಎಷ್ಟಿತ್ತು ಅಂತಂದ್ರೆ 750 ರೂಪಾಯಿ ಇತ್ತು. ಎಕ್ಸಾಂಪಲ್ ನಾವು ಅವಾಗ ನಾವು ಒಂದ್ 1,000 ಶೇರ್ ಏನಾದ್ರು ತಗೊಂಡಿದ್ವಿ ಅಂತಂದ್ರ 750 ಇಂಟು 1,000 ಅಂದ್ರೆ 7,50,000 ರೂಪಾಯಿ ನಾವು ಅವಾಗ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ 2008 ನಮ್ಮ ಅಮೌಂಟ್ ಈಗ ಎಷ್ಟು ಇರ್ತಿತ್ತು ಅಂತಂದ್ರ, ಬೇಸ್ಟ್ ಆನ್ ಕರೆಂಟ್ ಶೇರ್ ಪ್ರೈಸ್ ಏನದಂದ್ರೆ 1 ರೂಪಾಯಿ 79 ಪೈಸೆ ಅದ. ಸೊ ಲೆಸ್ಟ್ ಎಕ್ಸಾಂಪಲ್ 2 rupees ಅದ ಅಂತ ತಿಳ್ಕೊಂಡು ನಮ್ಮ 1,000 ಶೇರ್ದ ವ್ಯಾಲ್ಯೂ ಈಗ 2,000 ರೂಪಾಯಿ ಆಗಿರ್ತದ. ಸೊ 7,50,000 ಇನ್ವೆಸ್ಟ್ಮೆಂಟ್ 2008 ಮಾಡ್ರ ಈಗ ಅದ್ರ ವ್ಯಾಲ್ಯೂ 2,000 ಅದ. ಸೊ ನಾವ್ ಈಗ ಶೇರ್ ಮಾರ್ಕೆಟ್ ಯಾವ ತರ ನಂಬಬೇಕು, ಹೆಂಗ್ ನಂಬಬೇಕು ಅನ್ನೋದು ದೊಡ್ಡ ಕ್ವಶನ್ ಕಾಡ್ತದ. ಅದ್ರೊಳಗೂ ಸಾಕಷ್ಟು ಮೋಸಗಳು ಆಗಕತ್ತಾವ. ಇನ್ನೊಂದು ನಾವು ಬುಕ್ ಓದ್ಬೇಕಾದ್ರೆ ಅಥವಾ ಎಲ್ಲಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನ್ ಹೇಳ್ತಾರ ಅಂದ್ರೆ, ಲಾಂಗ್ ಟರ್ಮ್ ಒಳಗಡೆ ಆಲ್ವೇಸ್ ಪ್ರಾಫಿಟ್ ಅದ. ಇವತ್ತು ಹಾಕ್ರಿ, ನಿಮ್ಮ ಆಪ್ ಕ್ಲೋಸ್ ಮಾಡ್ರಿ, 15 ವರ್ಷ 20 ವರ್ಷ ಮರ್ತು ಬಿಡ್ರಿ ಅಂತ ಹೇಳ್ತಾರಲ್ಲ. ಅದನ್ನ ನೋಡಕ್ ಹೋದಾಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಅದ ನಮ್ ಕಡೆ, ಎಸ್ ಬ್ಯಾಂಕ್. ಎಸ್ ಬ್ಯಾಂಕ್ ಬಗ್ಗೆ ನಾವ್ ಎಲ್ಲರೂ ಗೊತ್ತದ. ಸೊ ಈ ಶೇರ್ ಹೆಂಗಾಗಿದೆ ಲಾಂಗ್ ಟರ್ಮ್ ಅಂತ ನೋಡೋಣ ಬರ್ರಿ. ಈಗ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ನಾವು ತೋರಿಸಿದ್ರ 2005.
ಅವಾಗಿಂದ ಇದ್ರ ಪ್ರೈಸ್ ಎಷ್ಟದ ಅಂತಂದ್ರೆ ₹10.79 ಅದ. ಎಷ್ಟು? ₹10.79. ನೋಡೋಣ, ₹10.79. ಫಾರ್ ಎಕ್ಸಾಂಪಲ್ ನಾವೀಗ 1,000 ಶೇರ್ ತಗೊಂಡಿದ್ವಿ ಅಂತ ಇಟ್ಕೊಂಡ್ರ ₹10,790 ಇನ್ವೆಸ್ಟ್ ಆಗಿರ್ತಿತ್ತು. ಯಾವಾಗ? 2005 20 ವರ್ಷ ಆದ ನಂತರ ನಮ್ಮ ರೊಕ್ಕ ಎಷ್ಟಾಗಿರ್ಬೋದು? ಅಂದಾಜೊಳಗಡೆ ಇದು ಲಕ್ಷಣಲ್ಲೇ ಹೋಗಿರ್ಬೇಕಲ್ಲ. ಸೊ ಈ ಕರೆಂಟ್ ಶೇರ್ ಪ್ರೈಸ್ ಎಷ್ಟದ ಅಂತಂದ್ರೆ 17.82 ಅದ. 2005 ನಮ್ಮ ಇನ್ವೆಸ್ಟ್ಮೆಂಟ್ ₹10,790 ಇದ್ರ ಈಗ ನಮ್ಮ ವ್ಯಾಲ್ಯೂ ಎಷ್ಟು ಇರ್ತದ ಅಂದ್ರೆ 18,000, ರೌಂಡ್ ತೆಗೆದ್ರೆ 19,000 ಇರ್ತದ ಅಂತಂದ್ರೂ ಎಷ್ಟು ಗೇನ್ ಆದಂಗ ಆಗ್ತದ? ₹9,000 ಈ 20 ವರ್ಷ ಬಂದದ. ಈ ಬೇರೆ ಇದೇ ರೊಕ್ಕ ಬೇರೆ ಕಡೆ ಏನಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಇದಕ್ಕಿಂತ ಚಲೋ ರಿಟರ್ನ್ ಬರ್ತಿತ್ತು. ಸೊ ಶೇರ್ ಮಾರ್ಕೆಟ್ ಒಳಗೆ ಹೆಂಗದ ಅಂತಂದ್ರೆ ಆಲ್ವೇಸ್ ಪಾಸಿಟಿವ್ ನ್ಯೂಸ್ ಅದ, ನೆಗೆಟಿವ್ ನ್ಯೂಸ್ ಅದ, ನ್ಯೂಟ್ರಲ್ ನ್ಯೂಸ್ ಅದ. ಆದ್ರ ಒಂದ್ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ನಾವು ಓನ್ ಆಗಿ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಪ್ರಾಫಿಟ್ ಆಗ್ತದೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಇವತ್ತು ನಮ್ಗೆ ಯಾವ ತರ ಮೋಸ ಆಗ್ತದ? ನಾವು ಯಾವ ಕಂಪ್ನಿಗಳು ಇನ್ವೆಸ್ಟ್ ಮಾಡಿದ್ವಿ ಆ ಕಂಪ್ನಿಗಳು ರೆಡ್ ಫ್ಲಾಗ್ ಅದಾವೇನಾ? ಕಂಪ್ನಿದೊಳಗೆ ಎಷ್ಟು ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅದಲ್ಲ, ಅಷ್ಟ ಆ ಕಂಪ್ನಿಯಿಂದ ಹೊರಗೆ ಬರೋದು ಇಂಪಾರ್ಟೆಂಟ್ ಅದ. ಸೊ ಅದ್ರ ರಿಲೇಟೆಡ್ ಇವತ್ತೊಂದು ಟಾಪಿಕ್ ನಾವ್ ಮಾತಾಡಕತ್ತೀವಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಂದ್ರೆ ಬ್ಲೂ ಸ್ಮಾರ್ಟ್ ಬಿಗಿನ್ಸ್ ಶಟ್ಟಿಂಗ್ ಕ್ಯಾಬ್ ಹೇಲಿಂಗ್ ಆಪರೇಷನ್. ಅಂದ್ರ ಕ್ಯಾಬ್ ಹೇಲಿಂಗ್ ಆಪರೇಷನ್ ನ ಬ್ಲೂ ಸ್ಮಾರ್ಟ್ ಅನ್ನೋ ಒಂದು ಕಂಪ್ನಿ ಕೊಡ್ತಿತ್ತು. ಆ ಕಂಪ್ನಿ ಅದರ ಆಪರೇಷನ್ ಬಂದ್ ಮಾಡಕತ್ತಾರ. ಆ ಕಂಪ್ನಿ ಆಪರೇಷನ್ ಬಂದ್ ಮಾಡಿದ್ರೆ ಆ ಕಂಪ್ನಿ ಒಳಗೆ ಇನ್ವೆಸ್ಟ್ ಮಾಡುವಂತ ಜನರ ಪರಿಸ್ಥಿತಿ ಏನಾಗ್ಬೋದು? ಅವರ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಲ್ಲ ಜೀರೋ ಆಗ್ತದ. ಯಾಕಪ್ಪ ಅಂತ ತಿಳ್ಕೊಕ್ಕಿಂತ ಮೊದಲು ಕಂಪನಿ ಯಾವ್ದು ಅಂತ ತಿಳ್ಕೊಂಡು, ಹೂ ಆರ್ ಬ್ಲೂ ಸ್ಮಾರ್ಟ್? Blue Smart Mobility is an Indian ride-sharing company headquartered in Gurgaon. It was founded by Anmol Singh Jaggi, ಪುನೀತ್ ಸಿಂಗ್ ಜಗ್ಗಿ ಇನ್ 2019. 2019 ಅನ್ಮೋಲ್ ಸಿಂಗ್ ಜಗ್ಗಿ ಮತ್ತು ಪುನೀತ್ ಸಿಂಗ್ ಜಗ್ಗಿ ಅನ್ನೋ ಈ ಜಗ್ಗಿ ಬ್ರದರ್ಸ್ ಇಂದ ಓಪನ್ ಆದಂತ ಕಂಪನಿ ಯಾವ್ದಂದ್ರೆ ಬ್ಲೂ ಸ್ಮಾರ್ಟ್. ಇದೇನಂತಂದ್ರೆ ರೈಡ್ ಶೇರಿಂಗ್ ಕಂಪನಿ. ಈಗ ನಾವು ಓಲಾ, ಉಬರ್ ಇದ್ರ ಬಗ್ಗೆ ಮಾತಾಡ್ತೇವಲ್ಲ, ಅದೇ ತರ ಒಂದು ಕ್ಯಾಬ್ ಸರ್ವಿಸ್ ಅನ್ನು ಕೊಡುವಂತ ಕಂಪನಿ ಯಾವ್ದಂತಂದ್ರೆ ಬ್ಲೂ ಸ್ಮಾರ್ಟ್. ಇದು ಹೆಂಗಿತ್ತು ಅಂತಂದ್ರೆ ಈಗ ಓಲಾ ಮತ್ತು ಉಬರ್ ಯೂಸ್ ಮಾಡುವಂತಹ ಕಸ್ಟಮರ್ ಕನೆಕ್ಟ್ ಆಗ್ತದೆ. ಅವ್ರು ಯಾವಾಗ ಯೂಸ್ ಮಾಡ್ತಾರೆ, ಕಸ್ಟಮರ್ ಒಂದು ಪೇನ್ ಪಾಯಿಂಟ್ ಇರ್ತದೆ. ಹೆಂಗಂತಂದ್ರೆ ನಾವು ಬುಕ್ ಮಾಡ್ತೀವಿ ಆದ್ರೆ ಕ್ಯಾನ್ಸಲ್ ಆಗಿಬಿಡ್ತದ. ಕೆಲವೊಂದ್ಸಲ ಏನಿರ್ತದ ಅಂತಂದ್ರೆ ಡ್ರೈವರ್ಸ್ ಲೇಟ್ ಆಗಿ ಬರ್ತಾರೆ. ಸೊ ಇದರಿಂದ ನಮ್ಗೆ ಪ್ರಾಬ್ಲಮ್ ಆಗಕತ್ತದ. ಯಾಕೆ ಆಗಕತ್ತದ ಅಂದ್ರೆ ಅವ್ರು ಥರ್ಡ್ ಪಾರ್ಟಿ ಡ್ರೈವರ್ಸ್ ಇದು ಥರ್ಡ್ ಪಾರ್ಟಿ ಗಾಡಿ ಇತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಬರೋದು ಲೇಟ್ ಆಗ್ತಿತ್ತು, ಈಸಿಲಿ ಕ್ಯಾನ್ಸಲ್ ಆಗ್ತಿತ್ತು. ಇದನ್ನ ಅಡ್ರೆಸ್ ಮಾಡೋಣ ಅಂತ ಹೇಳಿ ಬ್ಲೂ ಸ್ಮಾರ್ಟ್ ಅನ್ನೋ ಕಂಪನಿ ಸ್ಟಾರ್ಟ್ ಆಗ್ತದ. ಕಸ್ಟಮರ್ಗೆ ಬಹಳ ಖುಷಿ ಆಗ್ತದ. ಇನ್ ಟೈಮ್ ಒಳಗೆ ಬರ್ತಾರ, ಯಾವ್ದು ಕ್ಯಾನ್ಸಲ್ ಆಗಕತ್ತಿಲ್ಲ. ಇದನ್ನೆಲ್ಲ ನೋಡಿದಾಗ ಕಸ್ಟಮರ್ಗೆ ಖುಷಿ ಆಗ್ತದ. ಈಗ ನಾವು ಬ್ಲೂ ಸ್ಮಾರ್ಟ್ ಕಂಪನಿ ವೆಬ್ಸೈಟಿಗೆ ಹೋದ್ರ ಇಲ್ಲಿ ಗೊತ್ತಾಗ್ತದ 1.80 million ಪ್ಲಸ್ ಹ್ಯಾಪಿ ರೈಡರ್ಸ್, 650 million ಪ್ಲಸ್ ಕ್ಲೀನ್ ಕಿಲೋಮೀಟರ್ಸ್ ಕವರ್ಡ್, 43K ಪ್ಲಸ್ ಟನ್ಸ್ ಕಾರ್ಬನ್ ಡೈಆಕ್ಸೈಡ್ ಸೇವ್ಡ್. ಕಾರ್ಬನ್ ಡೈಆಕ್ಸೈಡ್ ಸೇವ್ಡ್ ಏನಂತಂದ್ರ ಈ ಕಂಪನೀಸ್ ಎಲೆಕ್ಟ್ರಿಕ್ ವೆಹಿಕಲ್ ನ ಯೂಸ್ ಮಾಡ್ತಿದ್ರು. ಇದರಿಂದ ಒಳಗಡೆ ಕೂತಿರುವಂತಹ ಕಸ್ಟಮರ್ಗೂ ನಾನು ಎನ್ವಿರಾನ್ಮೆಂಟ್ ಏನೋ ಒಂದು ಕಾಂಟ್ರಿಬ್ಯೂಷನ್ ಮಾಡಾಕತ್ತಿಲ್ಲ ಅನ್ನೋ ಖುಷಿ ಇರ್ತಿತ್ತು. ಇದ್ರ ಜೊತೆಗೆ ನಾವು ಕನ್ಸೋಲ್ ಜನ್ಸೋಲ್ ಅನ್ನೋ ಒಂದು ಕಂಪ್ನಿ ಬಗ್ಗೆ ತಿಳ್ಕೊಳ್ಬಾ ಇಂಪಾರ್ಟೆಂಟ್ ಅದ. ಏನಂತಂದ್ರೆ ಜನ್ಸೋಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಈಸ್ ಅನ್ ಇಂಡಿಯನ್ ಕಂಪನಿ ಸ್ಪೆಷಲೈಸಿಂಗ್ ಇನ್ ರಿನ್ಯೂವಬಲ್ ಎನರ್ಜಿ, ಪರ್ಟಿಕ್ಯುಲರ್ಲಿ ಸೋಲಾರ್ ಪವರ್ ಸೊಲ್ಯೂಷನ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇಟ್ ಆಫರ್ಸ್ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಫಾರ್ ಸೋಲಾರ್ ಪ್ರಾಜೆಕ್ಟ್, advisory service to project developers and policymakers, and operates in EV leasing and manufacturing. The company was established in 2012. 2012 ಒಳಗಡೆ ಸೇಮ್ ಫೌಂಡರ್ಸ್ ಯಾರು ಈ ಬ್ಲೂ ಸ್ಮಾರ್ಟ್ ಅನ್ನ ಫೋನ್ ಮಾಡಿದಾರಲ್ಲ, ಅದೇ ಫೌಂಡರ್ಸ್ ಅನ್ನು ಜನ್ಸೋಲ್ ಅನ್ನೋ ಒಂದು ಕಂಪ್ನಿನ 2012 ಆಗಿರ್ತದ. ನಾವು ಎಲ್ಲಾರು ಹೆಂಗಂತವಂತ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಬೇಕು ಅಂತ ನಂಗೆ ಅಷ್ಟೊಂದು ನಾಲೆಜ್ ಇಲ್ಲ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಕಾಪಿ ಕ್ಯಾಟ್ ಮೆಥಡ್ ಹೋಗ್ತೀವಿ. ಕಾಪಿ ಕ್ಯಾಟ್ ಮೆಥಡ್ ಅಂದ್ರೆ ಏನಂತಂದ್ರೆ ಈಗ ಆಲ್ರೆಡಿ ಯಾರು ಮಾರ್ಕೆಟ್ ಇನ್ವೆಸ್ಟ್ ಮಾಡಿದಾರೆ, ಯಾರು ಆಲ್ರೆಡಿ ಸಕ್ಸಸ್ ಅದಾರ ಅವ್ರನ್ನ ಕಾಪಿ ಮಾಡಕ್ ಹೋಗ್ತೀವಿ. ಯಾಕಂತಂದ್ರೆ ಅವ್ರು ಆಲ್ರೆಡಿ ಸಕ್ಸಸ್ ಇರೋದ್ರಿಂದ ಅವ್ರು ಯಾವ ರಾಂಗ್ ಡಿಸಿಷನ್ ತಗೊಳ್ಳೋದಿಲ್ಲ. ಇದೊಂದು ನಾವು ಮಿಸ್ಟೇಕ್ ಮಾಡ್ತೀವಿ. ಇನ್ನೊಂದು ಮಿಸ್ಟೇಕ್ ಏನಂತಂದ್ರೆ ಗೌರ್ಮೆಂಟ್ ಎಲ್ಲಿ ಹೇಳಾಕತ್ತದ ಅಲ್ಲಿ ಇನ್ವೆಸ್ಟ್ ಮಾಡೋದು. ಗೌರ್ಮೆಂಟ್ ಯಾವ ಸೆಕ್ಟರ್ ಉತ್ತೇಜನ ಕೊಡ್ತಲ್ಲ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ 100% ಪ್ರಾಫಿಟ್ ಬರ್ತದೆ. ಯಾಕಂದ್ರೆ ನಮ್ಮ ಜೊತೆ ಗೌರ್ಮೆಂಟ್ ಇನ್ವೆಸ್ಟೆಡ್ ಅದ. ನಾವು ಲಾಸ್ ಆದ್ರೆ ಗೌರ್ಮೆಂಟ್ ಲಾಸ್ ಆಗ್ತದೆ. ಸೊ ಗೌರ್ಮೆಂಟ್ ಯಾಕೆ ಲಾಸ್ ಅಂತ ತಗೋತಾರ? ಸೊ ಗೌರ್ಮೆಂಟ್ ಫಾಲೋ ಮಾಡೋ ಸಾಕಷ್ಟು ಜನ ಇದನ್ನ ಮಾಡ್ತಾರೆ. ಹಿಂಗಾಗಿ ಏನಾಗಿತ್ತು ಅಂತಂದ್ರ ಈ ಜನ್ಸುಲ್ ಅನ್ನುವಂತ ಕಂಪ್ನಿ ಎಲೆಕ್ಟ್ರಿಕಲ್ ವೆಹಿಕಲ್ದಾಗ ಕ್ಲೀನ್ ಎನರ್ಜಿ ಆಮೇಲೆ ರಿನ್ಯೂವಬಲ್ ಎನರ್ಜಿದಾಗ ವರ್ಕ್ ಮಾಡೋದು ನೋಡಿ ಜನ ಏನ್ ಮಾಡಿ ಜನ್ಸನ್ ಕಂಪ್ನಿ ಚಲೋ ಅದ. ಆಮೇಲೆ ಕೆಲವೊಂದಷ್ಟು ಇನ್ಫ್ಲೂಯೆನ್ಸರ್ಸ್ ಈಗ ನಾವು ಇನ್ಸ್ಟಾಗ್ರಾಮ್ ಒಳಗೆಲ್ಲ ನೋಡ್ತೇವಲ್ಲ, ಏನಂತಂದ್ರೆ ಈ ಕಂಪ್ನಿ ನೆಕ್ಸ್ಟ್ 10 years ಅಂತ ದೊಡ್ಡ ಕಂಪ್ನಿ ಇರ್ತದ, ಬಹಳ ದೊಡ್ಡದಾಗಿ ಅಮೌಂಟ್ ಮಾಡ್ತದ ಅಂತ ಏನ್ ಹೈಪ್ ಇರ್ತದ ಅಂತ ಕಂಪ್ನಿ ಅಂತ ವಿಡಿಯೋಸ್ ಎಲ್ಲ ನೋಡಿ ಜನ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ಕಂಪ್ನಿ ಒಳಗೂ ಆಗಿರೋದು ಅದ. ಏನಾಯ್ತು ಅಂದ್ರೆ ಜನ್ಸೋನ್ ಅನ್ನೋದು ಎಲೆಕ್ಟ್ರಿಕ್ ವೆಹಿಕಲ್ದಾಗ ಕೆಲಸ ಮಾಡಕತ್ತದ, ಇದು ಭಾರಿ ಅದ ಕಂಪ್ನಿ, ಮಸ್ತ್ ಅದ ಅಂತ ಇದ್ರ ಬಗ್ಗೆ ಎಲ್ಲ ನ್ಯೂಸ್ ನೋಡಿ ಜನ ಇನ್ವೆಸ್ಟ್ ಮಾಡಕ್ ಹೋದ್ರು. ಈ ಕಂಪನಿ 2019 ಸೆಪ್ಟೆಂಬರ್ IPO ಲಾಂಚ್ ಮಾಡ್ತಾರೆ, ₹80 ಪರ್ ಶೇರ್.
ಅಲ್ಲಿ ಏನಾಗ್ತದೆ 17.93 crores rupees ಇವ್ರು ರೇಸ್ ಮಾಡ್ತಾರೆ. ಅದನ್ನ ಇವ್ರ ಜನರಲ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಯೂಸ್ ಮಾಡ್ಕೋತೇನೆ ಅಂತ ಹೇಳ್ತಾರೆ. ಕಂಪ್ನಿ ಚಲೋ ನಡಕತ್ತದ, ಎಲ್ಲಾನು ಚಲೋ ನಡೆದ ಕಂಪ್ನಿ ಒಳಗಡೆ. ಆಮೇಲೆ ಈಗ ನಾವು ಇನ್ವೆಸ್ಟ್ ಮಾಡೋರೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ರಿಸರ್ಚ್ ಮಾಡೋನು, ನಮ್ದಾದ ಒಂದು ಓನ್ ರಿಸರ್ಚ್ ಇರ್ಲಿ ಅಂತ ನಾವು ಹೋಗ್ತೀವಿ. ಈಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಸ್ಕ್ರೀನರ್ ಅನ್ನೋದು ಒಂದು ವೆಬ್ಸೈಟ್ ಓಪನ್ ಮಾಡ್ತೀನಿ. ಈ ವೆಬ್ಸೈಟ್ ಒಳಗಡೆ ಈ ಕಂಪನಿ ಇನ್ಫಾರ್ಮೇಶನ್ ನೋಡೋಣ ಯಾವ ತರ ಅದ ಅಂದ್ರೆ, ಜನ್ಸೋಲ್ ಇಂಜಿನಿಯರಿಂಗ್ ಲಿಮಿಟೆಡ್ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಅದ 443 ಕೋಟಿ ರೂಪಾಯಿ. ಕರೆಂಟ್ ಪ್ರೈಸ್ ಅದ 117. ಆದ್ರ ಲಾಸ್ಟ್ 1 ಇಯರ್ ಹೈ ಮತ್ತು ನಾವು ಲೋನ್ ನೋಡಿದಾಗ ಹೈ 1126 ಅದ. ಈ ಕರೆಂಟ್ ಪ್ರೈಸ್ 117 ರೂಪಾಯಿ ಅದ. ಎಷ್ಟು ಡೌನ್ ಆಗ್ಯದ? ಆಲ್ಮೋಸ್ಟ್ 90% ವೆಲ್ತ್ ಡಿಸ್ಟ್ರಾಯ್ ಆಗ್ಯದ. ಈ ಕಂಪನಿ ಏನದ ಅಂತಂದ್ರ ಸೋಲಾರ್ ಕನ್ಸಲ್ಟಿಂಗ್ ಅಂಡ್ EPC ಮೇಲೆ ವರ್ಕ್ ಮಾಡ್ತದ. ಈ ಕಂಪನಿ ಬಗ್ಗೆ ಭಾಳ ನಾವು ಡೀಟೇಲ್ಸ್ ಆಗಿ ಹೋಗೋದಿಲ್ಲ. ಲಾಸ್ಟ್ ನಾವು ಏನ್ ನೋಡೋಣ ಅಂತಂದ್ರೆ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ನೋಡೋಣ. 2017 ಕಂಪನಿ ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್ ಎಷ್ಟಂದ್ರೆ 2 ಕೋಟಿ ಇತ್ತು, 7 ಕೋಟಿ ಆಯ್ತು. 2019 9 ಕೋಟಿ ಆಯ್ತು. 2020 4 ಕೋಟಿ ಆಯ್ತು. ಈಗ ಮಾರ್ಚ್ 2024 ಇದ್ರ ಪ್ರಾಫಿಟ್ ಎಷ್ಟಿತ್ತು ಅಂದ್ರೆ 230 ಕೋಟಿ ಅದ. ಆಮೇಲೆ ನಾವೀಗ ಇದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡ್ರಿ 78 ಕೋಟಿ ರೂಪಾಯಿ ಅದ. ಪ್ರಾಫಿಟ್ ಇನ್ಕ್ರೀಸ್ ಆಗಾಕತ್ತದ, ರೆವಿನ್ಯೂ ಮಾಡಲು ಚಲೋ ಅದ. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಸೋಲಾರ್ ಆದ್ರೂ ಕ್ಯಾಬ್ ಇನ್ನೆಲ್ಲ ನೋಡಿದಾಗ ಕಂಪ್ನಿ ಬಹಳ ಬೆಸ್ಟ್ ಅದ. ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಅನಿಸ್ತದ. ಆದ್ರೆ ಈ ಕಂಪನಿಯ ಶೇರ್ ಪ್ರೈಸ್ ನಾವು ನೋಡೋಣ. ಜನ್ಸ್ ಸ್ಕ್ರೀನ್ ಮೇಲೆ ನಾವು ತೋರ್ಸಕತ್ತೀವಿ ಶೇರ್ ಪ್ರೈಸ್. ಈ ಕಂಪನಿ ಯಾವಾಗ IPO ಬಂತಲ್ಲ, ನಾನು ನಿಮ್ಗೆ ತೋರಿಸ್ತೇವೆ ಈಗ ನೋಡ್ರಿ. ಕಂಪನಿ 2020 2020 ಇದ್ರ ಪ್ರೈಸ್ ಎಷ್ಟದ? 19 ರೂಪಾಯಿ 46 ಪೈಸೆ ಅದ. ಇಲ್ಲಿಂದ ಕಂಪನಿ ಬಹಳ ಮಸ್ತ್ ಅದ, ಬಹಳ ಮಸ್ತ್ ಅದ ಅಂತ ಇದನ್ನೆಲ್ಲ ನ್ಯೂಸ್ ನೋಡಿ ಜನ ಏನ್ ಮಾಡಿದ್ರು, ಕಂಪನಿ ಒಳಗೆ ಇನ್ವೆಸ್ಟ್ ಮಾಡ್ತಾ ಹೋದ್ರು. ಕಂಪನಿ ಆಲ್ ಟೈಮ್ ಹೈ ಎಲ್ಲಿ ರೀಚ್ ಆಯ್ತು ಅಂತಂದ್ರೆ 1355 ರೂಪಾಯಿ. ಯಾವಾಗ ಅಂತಂದ್ರ 1355 ಅಲ್ಲಿ ರೀಚ್ ಆಗ್ತದ. ಅಲ್ಲಿಂದ ಲಾಸ್ಟ್ 1 ಇಯರ್ ಇಂದ ಡೌನ್ ಫಾಲ್ ಸ್ಟಾರ್ಟ್ ಆಗ್ತದೆ. ಈ ಕರೆಂಟ್ ಪ್ರೈಸ್ ಎಷ್ಟದ ಅಂತಂದ್ರೆ 117 ರೂಪಾಯಿ ಅದ. ಈ ಕಂಪ್ನಿ ಒಳಗೆ ಜನ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಮಾಡಿ ಎಕ್ಸಿಟ್ ಆಗಿದ್ದಾರೆ. ಇದ್ರೊಳಗೆ ಏನಾದ್ರು ನಾವು ಲಾಂಗ್ ಟರ್ಮ್ ಒಳಗೆ ಕುಂತ್ವಿ ಅಂತಂದ್ರೆ ನಮಗೆ ಲಾಂಗ್ ಟರ್ಮ್ ಪ್ರಾಫಿಟ್ ಆಗೋದಿಲ್ಲ. ಏನಾಗ್ತದ ಅಂದ್ರೆ ಲಾಸ್ ಆಗ್ತದ. ಕಂಪ್ನಿ ಒಳಗೆ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ನಾವು ತಿಳ್ಕೊಬೇಕಂದ್ರೆ ನಾವು ಯಾವಾಗ ಎಕ್ಸಿಟ್ ಆಗ್ಬೇಕು. ನಾವು ಯಾವಾಗ ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ಕಂಪನಿ ಪ್ರಮೋಟರ್ಸ್ ಏನ್ ಮಾಡಾಕತ್ತಾರೆ, ಕಂಪನಿ ಒಳಗೆ ನಾವು ಇನ್ವೆಸ್ಟ್ ಮಾಡಿರೋದು ಹೆಂಗ ಅದನ್ನು ತಿಳ್ಕೊಳ್ಬೇಕಾಗ್ತದ. ಈಗ ನಾವು ಯಾವ್ದೋ ಒಂದು ಅಂಗಡಿ ತೆಗಿತೇನಿ, ಅಂಗಡಿ ಅದ ಆಪರೇಷನ್ ಬಿಟ್ಟು ಬಿಡ್ತೇನೆ, ನಾವು 20 ವರ್ಷ ಆದ ತಕ್ಷಣ ಬರ್ತೇನೆ, ನಾನು ಆ ಅಂಗಡಿ 10 ಅಂಗಡಿ ಆಗಿರೋದು ನಡೆಯೋದಿಲ್ಲ. ಕಂಪನಿ ಯಾರು ನಡ್ಸಾತಾರ ಅವ್ರ ಮೇಲೆ ನಾವು ಬಾಳ ಕಣ್ಣು ಇಡಬೇಕಾಗ್ತದೆ ಆಸ್ ಅ ಇನ್ವೆಸ್ಟರ್. ಈ ಕಂಪ್ನಿಗೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ಬಂದದ. ಏನದ ಅಂತಂದ್ರೆ December 27 2024 NTPC ರಿನ್ಯೂವಬಲ್ ಎನರ್ಜಿ ಲಿಮಿಟೆಡ್ ಇವ್ರ ಕಡೆಯಿಂದ ಸೋಲಾರ್ ಪ್ರಾಜೆಕ್ಟ್ ಎಷ್ಟು ಬಂದಂದ್ರೆ 897 ಕೋಟಿ ರೂಪಾಯಿ ಡೀಲ್ ಆಗ್ಯದ. ಇಷ್ಟೆಲ್ಲ ಪಾಸಿಟಿವ್ ನ್ಯೂಸ್ ಇದ್ರು ಕೂಡ ಸ್ಟಾಕ್ ಪ್ರೈಸ್ ಯಾಕೆ ಕೆಳಗೆ ಹೊಂಟದ? ಮಾರ್ಚ್ 25 ಏನಾಗ್ಯದ, 2025 ಜನ್ಸೋಲ್ ಸ್ಟಾಕ್ ಎಕ್ಸ್ಪೀರಿಯನ್ಸ್ ಸ್ಟೀಪ್ ಡಿಕ್ಲೈನ್, falling 65% in the year and nearly 80% from its previous peak in February 2024. ಫೆಬ್ರವರಿ 2024 ಪೀಕ್ ಒಳಗೆ ಹೋಗಿತ್ತಲ್ಲ, ಅಲ್ಲಿಂದ ಮಾರ್ಕೆಟ್ ಪ್ರೈಸ್ ಏನ್ ಬಿದ್ದದ ಇದ್ದ 80% ಕೆಳಗಡೆ ಬಿದ್ದದ. ಯಾಕೆ ಬಿದ್ದದ? ಕಂಪ್ನಿ ಅಂತದ್ ಏನ್ ಲಪ್ಡ ನಡೆದ ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹೆಂಗಿತ್ತು ಅಂತಂದ್ರೆ ಕಂಪ್ನಿ ಏನಾಯ್ತು ಅಂತಂದ್ರ ಈ ಕಂಪ್ನಿ ಡಿಫಾಲ್ಟ್ ಮಾಡಕ್ ಸ್ಟಾರ್ಟ್ ಆಗ್ಯದ. ಯಾವುದು ಬ್ಲೂ ಸ್ಮಾರ್ಟ್ ಅನ್ನೋ ಕಂಪ್ನಿ ಡಿಫಾಲ್ಟ್ ಮಾಡಕ್ ಆಗ್ತದೆ. ಎಷ್ಟು ಅಂತಂದ್ರೆ 978 ಕೋಟಿ ರೂಪಾಯಿ. ಯಾರಿಗೆ? IREDA ಅಂಡ್ PFC. IREDA ಮತ್ತು PFC ಅಂತಂದ್ರೆ ಇವ್ರು ಬೇರೆ ಯಾರಲ್ಲ, ನಮ್ ಇಂಡಿಯನ್ ಪಬ್ಲಿಕ್ ಅಮೌಂಟ್ ಅದ ಇದ್ರೊಳಗಡೆ. ಇವು ಪಬ್ಲಿಕ್ ಕಂಪನೀಸ್ ಅದಾವ. ಇವೇನದಾವ ಅಂತಂದ್ರೆ ಬೇಸಿಕ್ಲಿ ಈ IREDA ಅನ್ನೋ ಕಂಪನಿ ಇದೇನ್ ಮಾಡ್ತದ ಅಂತಂದ್ರ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಮಾಡ್ತದೆ. ಯಾರಿಗೆ ಅಂತಂದ್ರೆ ಯಾರು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಒಳಗಡೆ ಕೆಲಸ ಮಾಡಕತ್ತಾರೆ, ಯಾರು ಎನರ್ಜಿ ಎಫಿಷಿಯನ್ಸಿ ಒಳಗಡೆ ಕೆಲಸ ಮಾಡಕತ್ತಾರೆ ಅವ್ರಿಗೆ ಫೈನಾನ್ಸಿಯಲ್ ಸಪೋರ್ಟ್ ಕೊಡ್ತದೆ. ಇನ್ನೊಂದು ಗೌರ್ಮೆಂಟ್ ಪಬ್ಲಿಕ್ ಕಂಪನಿ ಅದ. ಯಾವ್ದದ ಅಂತಂದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಇದು ಕೂಡ ಏನ್ ಮಾಡ್ತದ ಅಂತಂದ್ರ ಫಿನಾನ್ಷಿಯಲಿ ಸಪೋರ್ಟ್ ಕೊಡ್ತಾರೆ. ಯಾರಿಗೆ ಅಂದ್ರೆ ಪವರ್ ಸೆಕ್ಟರ್ ಯಾರು ಕೆಲಸ ಮಾಡಕ್ ಅವ್ರಿಗೆ ಕೊಡ್ತಾರೆ. ಇದನ್ನ ಯಾರು ಮಾನಿಟರ್ ಮಾಡಕತ್ತಾರ? ಮಿನಿಸ್ಟರಿ ಆಫ್ ಪವರ್, ಗೌರ್ಮೆಂಟ್ ಆಫ್ ಇಂಡಿಯಾ, ಇವ್ರು ಇದನ್ನ ಮ್ಯಾನೇಜ್ ಮಾಡ್ತಾರೆ. ಸೊ ಇಷ್ಟೊಂದು ದೊಡ್ಡ ದೊಡ್ಡ ಜನ ಎಲ್ಲ ಮ್ಯಾನೇಜ್ ಮಾಡುವಂತ ಕಂಪನಿಗಳ ಆ ಕಂಪ್ನಿಗೆ ಲೋನ್ ಕೊಟ್ಟಾಗ ಕಂಪ್ನಿ ಬೆಸ್ಟ್ ಇರ್ಬೇಕಲ್ಲ, ಕಂಪ್ನಿ ಚಲೋ ನಡೀತಿರ್ಬೇಕಲ್ಲ. ಹಿಂಗಿದ್ದಾಗನು ಕೂಡ ಸ್ಟಾಕ್ ಪ್ರೈಸ್ ಯಾಕೆ ಕೆಳಗಡೆ ಬರ್ತದ? ಇವಿ
ಫ್ಯೂಚರ್ ಅದ, ಎಲೆಕ್ಟ್ರಿಕ್ ವೆಹಿಕಲ್ ಫ್ಯೂಚರ್ ಅದ, ಮುಂದೆ ಎಲ್ಲ ಸೋಲಾರ್ ಆಗ್ತದ, ಇದು ಡೀಸೆಲ್ ಹೋಗ್ತದ, ಪೆಟ್ರೋಲ್ ಹೋಗ್ತದ, ಇದು ಹೋಯ್ತು ಅಂತಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ದಾಗ ಪ್ರಾಫಿಟ್ ಅದಲ್ಲ. ಆದ್ರೆ ಶೇರ್ ಪ್ರೈಸ್ ಯಾಕೆ ಕೆಳಗಡೆ ಬರಾಕತ್ತ ನೋಡ್ಬೇಕಲ್ಲ. ಈಗ ನಾವು ನೋಡಿದ್ರ ಈಗ ಕಂಪನಿ ಒಳಗಡೆ ಶೇರ್ ಹೋಲ್ಡರ್ಸ್ ಯಾರ್ಯಾರು ಹೆಂಗಿದಾರ ಅಂತ ನೋಡಿದ್ರ, ಈ ಕಂಪನಿ ಒಳಗಡೆ ಪ್ರಮೋಟರ್ಸ್ ಮಾರ್ಚ್ 2022ಕ್ಕೆ 71.17% ಪ್ರಮೋಟರ್ಸ್ ಹೋಲ್ಡಿಂಗ್ ಇತ್ತು. ಆ ಟೈಮ್ ಒಳಗೆ 28.83 ಪಬ್ಲಿಕ್ ಹೋಲ್ಡಿಂಗ್ಸ್ ಇತ್ತು. ಆದ್ರೆ ಈಗ 2024 ಡಿಸೆಂಬರ್ಕ್ಕೆ 62.66 ಪ್ರಮೋಟರ್ಸ್ ಹೋಲ್ಡಿಂಗ್ ಅದ, 35.34 ಪಬ್ಲಿಕ್ ಹೋಲ್ಡಿಂಗ್ಸ್ ಅದ. ಆಮೇಲೆ FII ದವರು 0.63% ಮಾತ್ರ ಅದ. ಅಂದ್ರೆ ಏನಾಗಿದೆ, ಪ್ರಮೋಟರ್ಸ್ ಇಲ್ಲಿಂದ ಹೊರಗೆ ಹೊಂಟಾರ, ಪಬ್ಲಿಕ್ ಒಳಗೆ ಹಾಕಾಕತ್ತಾರ. ಹಿಂಗಾಗಿ ಏನಾಗಿದೆ ಅಂದ್ರೆ ಕಂಪನಿ ಒಳಗೆ ಏನೋ ಒಂದು ಲಫ್ಡ ನಡೆದದ. ಏನು ಲಫ್ಡ ನಡೆದದ ಅಂತ ಸೆಬಿ ಇದನ್ನ ರಿಸರ್ಚ್ ಮಾಡಕ್ ಹೋದಾಗ ಅವ್ರಿಗೆ ಏನ್ ಕಂಡು ಬಂದದ ಅಂತಂದ್ರ, ಈ ಜೆನ್ಸೋಲ್ ಅನ್ನೋ ಒಂದು ಕಂಪನಿಯ ಫೌಂಡರ್ಸ್ ಏನದಾರ, ಅವರ ಕಂಪನಿ ಒಳಗಿರುವಂತಹ ಫಂಡ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡಾರ. ಎಲ್ಲಿ ಮಿಸ್ಯೂಸ್ ಮಾಡ್ಕೊಂಡಾರ ಅಂತಂದ್ರ, ಲಡ್ಡು ಲಡ್ಡು ಅಪಾರ್ಟ್ಮೆಂಟ್ ಇನ್ ಕ್ಯಾಮೆಲಿಯಾಸ್ ಗುರ್ಗಾಂವ್ ಲಕ್ಸುರಿ ಅಪಾರ್ಟ್ಮೆಂಟ್ ಅನ್ನು ಪರ್ಚೇಸ್ ಮಾಡಕ್ ಯೂಸ್ ಮಾಡ್ಕೊಂಡಾರ. ಗಾಲ್ಫ್ ಸೆಟ್ 26 ಲಕ್ಷ ರೂಪಾಯಿ ಯೂಸ್ ಮಾಡ್ಕೊಂಡಾರ. ಫ್ಯಾಮಿಲಿ ಒಳಗಡೆ ಗಿಫ್ಟ್ ಬೈ ಮಾಡಕ್ಕ ಅದಕ್ಕೆ ಇದಕ್ಕೆ ಅಂತ ಪರ್ಸನಲ್ ಸಲುವಾಗಿ 11.35 ಕೋಟಿ ರೂಪಾಯಿ ಯೂಸ್ ಮಾಡ್ಕೊಂಡಾರ. ಆಮೇಲೆ ಇನ್ವೆಸ್ಟ್ಮೆಂಟ್ ಇನ್ ಥರ್ಡ್ ಯೂನಿಕಾರ್ನ್ ಬ್ಯಾಟೆಕ್ಸ್ ಎನರ್ಜಿ, ಆ ಕಂಪ್ನಿ ಒಳಗಡೆ 32.35 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಇವರು ರೊಕ್ಕ ಎದಕ್ಕೆ ರೇಸ್ ಮಾಡಿದ್ರು ಅಂತಂದ್ರೆ, ಕಂಪನಿ ಯೂಸ್ ಮಾಡೋನು ಎಲೆಕ್ಟ್ರಿಕಲ್ ವೆಹಿಕಲ್ ಪರ್ಚೇಸ್ ಮಾಡ್ತೇವಿ, ಆ ಎಲೆಕ್ಟ್ರಿಕಲ್ ವೆಹಿಕಲ್ ಇಂದ ಆಪರೇಷನ್ ಮಾಡ್ತೀವಿ, ಬೇರೆ ಬೇರೆ ಸಿಟಿ ನಾವು ಎಕ್ಸ್ಪಾಂಡ್ ಆಗ್ತೀವಿ, ಅಲ್ಲಿಂದ ಹೊಸ ಹೊಸ ಪ್ರಾಫಿಟ್ ಬರ್ತದೆ, ಅದನ್ನ ನಾವು ಇನ್ವೆಸ್ಟರ್ಸ್ ಯಾರ್ದಾರ ಅವ್ರನ್ನ ಪಾಸ್ ಮಾಡ್ತೇವೆ ಅಂತ ಹೇಳಿ ಅಮೌಂಟ್ ಅನ್ನ ಇಸ್ಕೊಂಡು ಆ ಅಮೌಂಟ್ ಅನ್ನ ಅವ್ರು ಪರ್ಸನಲ್ ಯೂಸ್ ಮಾಡಿದಾರ. ಅದಕ್ಕಿಂತ ಇನ್ನೊಂದು ಹೊಲಸು ಯಾವ್ದು ಅಂತಂದ್ರೆ, ಬೇರೆ ಒಂದು ಕಂಪ್ನಿ ಮ್ಯಾಗ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಹಿಂಗಾಗಿ ಇದು ಹೊರಗೆ ಬರ್ತದ. ಆಮೇಲೆ ಈ ಜಗ್ಗಿ ಬ್ರದರ್ಸ್ ಅಣ್ಣಾರನ್ನ ಇವ್ರನ್ನ ಕಂಪ್ನಿಯಿಂದ ರಿಸೈನ್ ಮಾಡಕ್ ಹಚ್ಚಿದಾರ. ಇಲ್ಲಿಂದ ನಮ್ಗೆ ಏನು ಒಂದು ಕಲಿಬೇಕು ಅಂತಂದ್ರ, ನಾವ್ ಏನು ಇನ್ವೆಸ್ಟರ್ ಅದಲ್ಲ, ಯಾವ್ದೋ ಒಂದು ಹೈಪಿನ ಬೆಳಬಾರ್ದು, ನಮ್ದು ಅದು ಓನ್ ರಿಸರ್ಚ್ ಮಾಡ್ಬೇಕು. ರೆಡ್ ಫ್ಲಾಗ್ ಇರುವಂತ ಕಂಪ್ನಿಗಳು ಯಾವ ಅನ್ನೋದು ಮೊದಲೇ ತಿಳ್ಕೊಳ್ಬೇಕು. ಗವರ್ನೆನ್ಸ್ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಅಲ್ಲಿಂದ ನಾವು ಹೊರಗೆ ಬರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ನಿಮಗ ಯಾವ್ದೋ ಒಂದು ಕಂಪ್ನಿ ಇನ್ವೆಸ್ಟ್ ಮಾಡೋದಿನ ಮೇಲೆ ಆ ಕಂಪ್ನಿ ರಿಸರ್ಚ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಬೇರೆ ಬೇರೆ ಮಾತು ಕೇಳಿ ನಮ್ಗೆ ಲಾಸ್ ಆಗ್ತದ. ನಿಮಗ ಇನ್ನೂ ಬೇರೆ ಯಾವ್ದೋ ಟಾಪಿಕ್ ಮೇಲೆ ವಿಡಿಯೋ ಬೇಕಿದ್ರೆ ದಯವಿಟ್ಟು ನಮಗೆ ತಿಳಿಸಿ, ಅದ್ರ ಮೇಲೆ ವಿಡಿಯೋ ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಧನ್ಯವಾದಗಳು.